ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಳಂದೂರು ಪಟ್ಟಣದ ಎಸ್ಟಿವಿಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 24ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸಿ ಸುಂದರಮ್ಮರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ನೆರವೇರಿಸಿ ಮಾತನಾಡಿದರು. ಎಸ್ಟಿವಿಎಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ದುಗ್ಗಹಟ್ಟಿ ವೀರಭದ್ರಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ವೀರಭದ್ರಸ್ವಾಮಿರವರು ಶಾಲೆಯ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಈ ಸಂದರ್ಭದಲ್ಲಿ ಈ ವರ್ಷದ ಶಾಲೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಶಾಲೆಯ ಸಂಸ್ಥಾಪಕರು ಹಾಗೂ ದಾನಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ನಂತರ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು ಉತ್ತಮ ನೃತ್ಯ ಹಾಗೂ ನಿರೂಪಣೆ ಮಾಡುವ ಮೂಲಕ ಎಲ್ಲರನ್ನೂ ರಂಜಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದ ಹಾಗೂ ಪೋಷಕರು ಮಕ್ಕಳು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ತುಂಬಿರ್ತಕ್ಕಂಥ ದುಗ್ಗಟ್ಟಿ ವೀರಭದ್ರಪ್ಪನವರ ಸಾಧನೆಯನ್ನು ನಾವೆಲ್ಲ ಕೂಡ ಮುಕ್ತ ಕಂಠದಿಂದ ಸ್ವಾಗತಿಸಬೇಕಾಗಿದೆ ಮತ್ತು ಅಭಿನಂದಿಸಬೇಕಾಗಿದೆ. ಅವರು ಈ ಒಂದು ಯಳಂದೂರು ತಾಲೂಕಿನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ತಾಲೂಕಿನ ಜನರಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಹಂಬಲದಿಂದ ಅವರ ಒಂದು ಈ ಸಂಸ್ಥೆ ಮುಂದಿನ ವರ್ಷಕ್ಕೆ 25 ವರ್ಷ ಆಯಿತು ಆರಂಭ ಆಗಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷದ ಸಂಗತಿ. ಅವರು ಕೂಡ 90 ವರ್ಷದ ಒಂದು ಜೀವನವನ್ನು ಮುಗಿಸಿದ್ದಾರೆ. ಅವರು ನಮ್ಮ ತಂದೆಯ ಸರಿಸಮಾನರು. ಅವರ ಒಂದು ಆಚಾರ ವಿಚಾರಗಳನ್ನು, ಸಿದ್ಧಾಂತಗಳನ್ನು, ಅವರ ಸಿದ್ಧತೆಗಳನ್ನು, ಶಿಸ್ತನ್ನು ನಾನು ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಹಾಗೂ ಮಹನೀಯರು ಮತ್ತು ಮಹಿಳೆಯರು ಮತ್ತು ಉಪಾಧ್ಯಾಯ ವರ್ಗ, ಉಪಾಧ್ಯಾಯನಿಯರು ಕೂಡ ಈ ಒಂದು ಸಮಾರಂಭಕ್ಕೆ ಬಂದು
ಈ ಒಂದು ಸಮಾರಂಭ ಈ ಶಾಲೆಯ ಕೀರ್ತಿಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸಂತೋಷದ ವಿಚಾರ. ಕಳೆದ 20 ವರ್ಷಗಳಿಂದ ಕೂಡ ಈ ಶಾಲೆ ಪ್ರಥಮ ಸ್ಥಾನದಲ್ಲಿ 100ಕ್ಕೆ 100 ಸ್ಥಾನವನ್ನು ಪಡೀತಕ್ಕಂಥದ್ದು ಹೆಮ್ಮೆಯ ವಿಷಯ. ಇದಕ್ಕೆ ಸತತವಾಗಿ ದುಡಿಯುತ್ತಿರ್ತಕ್ಕಂಥ ಅಧ್ಯಾಪಕರಿಗೆ ನಾವು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ತಾವು ನಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳುಹಿಸಿ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಈಗ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಈ ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಮೈಸೂರಿನ ಮಕ್ಕಳನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಸಂತೋಷವಾಗುತ್ತೆ. ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಂತ ನಮ್ಮೆಲ್ಲರಿಗೂ ಕೂಡ ತಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗಾಗಲೇ ಶ್ರೀಮಾನ್ ಶಾಂತಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರು ಗ್ರಾಮ ವಿದ್ಯೋದಯ ಸಂಘದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಗ್ರಾಮ ವಿದ್ಯೋದಯ ಸಂಘದ ಕಾರ್ಯಕಾರಿ ಸಂಸ್ಥೆಯ ಸದಸ್ಯನಾಗಿ ಕೂಡ ನಾನು ಹಲವು ವರ್ಷಗಳ ಕಾಲ ಸೇವೆ ಮಾಡಿದೆ. ಬಹುಶಃ ಆಗ ಶಿವಾನಂದ ಶರಣರು ಏನು ಒಂದು ದೇವೋದ್ದೇಶಗಳಿಂದ ಇಟ್ಟುಕೊಂಡು ಆ ಶಾಲೆಯನ್ನು ಪ್ರಾರಂಭಿಸಿದ್ರು, ಅದು ಇಂದು ವಿಶ್ವಮಾನ್ಯವನ್ನು ಪಡೆದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಅವರು ಇಲ್ಲಿ ಏನೋ ಒಂದು ಸುತ್ತೂರು ಶ್ರೀಗಳವರು ಅಕ್ಷರದಾಸೋಹವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯವನ್ನು ಹೆಗಡೆಯವರು ಶ್ರೀಮಾನ್ ಶಿವಾನಂದ ಶರಣರವರು ಆ ಕಾಲದಿಂದ ಈಗಿನವರೆಗೂ ಕೊಡುತ್ತ ಆ ಕಾಲದಿಂದ ಭತ್ತವನ್ನು ಒತ್ತಲು ಮಾಡಿ ಅದರ ಆ ಉತ್ತಮವಾದ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಒಂದು ಶ್ಲಾಘನೀಯವಾದಂಥ ವಿಚಾರ. ಈ ಕಾರ್ಯವನ್ನು ಪ್ರೈವೇಟ್ ಶಾಲೆಗಳಲ್ಲಿ ಗ್ರಾಮ ವಿದ್ಯೋದಯ ಸಂಘ ಒಂದೇ ಮಾಡ್ತಾ ಇರ್ತಕ್ಕಂಥ ಭಾಳ ಸಂತೋಷದ ವಿಚಾರ. ಅದೇ ರೀತಿ ನಾವು ಕೂಡ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಅದು ದೇಶ ಮೇಲೆ ಫಲಕಾರಿ ಆಗುತ್ತೆ ಅನ್ನೋದನ್ನು ನೋಡಬೇಕು. ಮತ್ತು ಈ ಒಂದು ಶಾಲೆಯ ಏಳಿಗೆಗಾಗಿ ನಾವು ಪ್ರಯತ್ನ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ, ಈ ರಕದಲ್ಲಿ ಸುದೀರ್ಘವಾಗಿ ಶ್ರೀ ಶಾಂತಮೂರ್ತಿ ಅವರು
ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.